ಎಲ್ಲವೂ ಕರ್ಮವನ್ನು ಆಧರಿಸಿರುವಾಗ, ಕರ್ಮವೇ ಎಲ್ಲವನ್ನು ನಿರ್ಧರಿಸುವಾಗ ಫಲಾಫಲಗಳು ಅದರಂತೆಯೇ ಸಂಚಯವಾಗುತ್ತದೆ. ಈಗ ಹಿರಣ್ಯಕಶಿಪು ತಾನು ಮಾಡುತ್ತಿರುವುದೇ ಸರಿ ಎಂದು ನಂಬಿದ್ದಾನೆ. ಅವನ ನಂಬಿಕೆಯಂತೆ ಅವನು ನಡೆದುಕೊಳ್ಳಲಿ. ಹಾಗಾದರೆ ಅವನ ದುರ್ನಡತೆಯನ್ನು ಸಹಿಸಿಕೊಂಡು ನಾನು ಸುಮ್ಮನಿರಬೇಕೆಂದು ಹೇಳುತ್ತಿರುವಿರೆ? ಇಲ್ಲ ದೇವಿ, ಅವನಿಗೆ ಅವನ ಕರ್ಮವನ್ನು ಮಾಡಲು ಬಿಟ್ಟು ಬಿಡಬೇಕೆಂದು ಹೇಳುತ್ತಿದ್ದೇನೆ. ಅವನು ಏನನ್ನು ಮಾಡಲು ಹೊರಟಿರುವನೋ ಅದನ್ನು ಮಾಡಲಿ. ನನ್ನ ಕರ್ಮದ ಸಮಯ ಬರುವವರೆಗೂ ನಾನು ಕಾಯುತ್ತೇನೆ. ಅದಕ್ಕಾಗಿ ನಾನು ಕಾಯುತ್ತೇನೆ. ಸ್ವಾಮಿ, ಇನ್ನೊಂದು ವಿಚಾರ. ಕಯಾದು ಜನ್ಮವಿತ್ತಿರುವ ಆ ಮಗು ಎಷ್ಟು ಮುದ್ದಾಗಿದೆಯಲ್ಲವೇ? ಆದರೆ ಆ ಮಗುವಿನ ಜನ್ಮ ಅಸುರ ಕುಲದಲ್ಲಿ ಅಪವಾದದಂತಿದೆ. ಆದರೆ ಆ ಮಗುವಿಗೆ ಧನಾತ್ಮಕ ವ್ಯಕ್ತಿತ್ವವಿರುವಂತೆ ಗೋಚರಿಸುತ್ತಿದೆ. ದೇವಿ, ಅದು ಅಪವಾದವಲ್ಲ. ಎಲ್ಲಿ ಯಾವಾಗ ಏನಾಗಬೇಕೋ ಅದೇ ಆಗುತ್ತದೆ. ಮಹಾರಾಜ ಹಿರಣ್ಯಕಶಿಪುವಿಗೆ ಪ್ರಣಾಮಗಳು. ಇನ್ನು ಮುಂದೆ ನನ್ನನ್ನು ಭಗವಂತ ಎಂದು ಸಂಬೋಧಿಸಬೇಕು. ಆಗಲಿ ಭಗವಂತ. ಮತ್ತೊಮ್ಮೆ ಹೇಳು. ಆಗಲಿ ಭಗವಂತ. ಈಗ ಬಂದ ವಿಷಯ ಹೇಳು. ಭಗವಂತ, ಮಹಾರಾಣಿಯವರು ನವಜಾತ ಗಂಡು ಶಿಶುವಿನೊಂದಿಗೆ ಅರಮನೆಗೆ ಆಗಮಿಸಿದ್ದಾರೆ. ಆಹಾ, ಎಂತಹ ಸಂಭ್ರಮದ ಸುದ್ದಿಯನ್ನು ತಿಳಿಸಿದೆ. ಹಾ, ತೆಗೆದುಕೋ. ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. ಕೇಳಿದೆಯಾ ವಿಪ್ರಚಿತ್ತಿ? ನನ್ನ ಉತ್ತರಾಧಿಕಾರಿಯ ಆಗಮನವಾಗಿದೆ. ನನ್ನ ಕರುಳ ಬಳ್ಳಿ, ನನ್ನ ರಕ್ತ, ನನ್ನ ಹೆಸರನ್ನು ಬೆಳಗುವವನು, ತಂದೆಗೆ ತಕ್ಕ ಮಗ ಎಂದೆನಿಸಿಕೊಳ್ಳುವವನು ಆಗಮಿಸಿದ್ದಾನೆ. ಹೌದು ದಾನವೇಂದ್ರ, ನಮಗೂ ಅತೀವ ಸಂತಸವಾಗುತ್ತಿದೆ. ಇನ್ನು ನನ್ನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇಡೀ ಸೃಷ್ಟಿಯ ತುಂಬೆಲ್ಲ ನನ್ನ ಅಧಿಕಾರ ವಿಸ್ತಾರವಾಗುವಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಅನುಮಾನ ನಿಮಗೆ ಬ್ರಹ್ಮದೇವರಿಂದ ವರ ದೊರೆತಾಗಲೇ ಮಾಯವಾಯಿತು ದಾನವೇಂದ್ರ. ಸತ್ಯವಾದ ಮಾತು, ಸತ್ಯವಾದ ಮಾತು. ಆದರೆ ಈಗ ನನ್ನ ಮಗನಿಂದ ನನ್ನ ಬಲ ದ್ವಿಗುಣವಾಗಿದೆ. ನನ್ನ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ನನಗೆ ಪುತ್ರರತ್ನ ದೊರಕಿದ್ದಾನೆ. ಇನ್ನು ಮುಂದೆ ಇಡೀ ವಿಶ್ವದ ತುಂಬೆಲ್ಲ ನನ್ನ ಪ್ರಭೆಯೇ ಆವರಿಸಿಕೊಳ್ಳಲಿದೆ. ಆ ಕ್ಷಣ ಶೀಘ್ರದಲ್ಲೇ ಬರಲೆಂದು ಆಶಿಸುತ್ತೇನೆ ದಾನವೇಂದ್ರ. ಶೀಘ್ರವೇ ಏನು, ಅದು ಯಾವಾಗಲೂ ನಡೆದು ಹೋಗುತ್ತಿತ್ತು. ಅರಮನೆಗೆ ಹಿಂದಿರುಗುವಾಗಲೇ ಆ ವಿಷ್ಣುವನ್ನು ನಾಶ ಮಾಡಿ ವಿಶ್ವ ಗೆದ್ದ ಶುಭವಾರ್ತೆಯನ್ನು ತರುವವನಿದ್ದೆ. ಮಾರ್ಗ ಮಧ್ಯದಲ್ಲಿ ದೇವರ್ಷಿಗಳು ಭೇಟಿಯಾಗಿ ಕಯಾದು ಗಂಡು ಮಗುವಿಗೆ ಜನ್ಮ ಬಿತ್ತಿದ್ದಾಳೆ ಎಂಬ ಶುಭವಾರ್ತೆಯನ್ನು ತಿಳಿಸಿದರು. ಅದಕ್ಕಾಗಿಯೇ ನನ್ನ ದಿಗ್ವಿಜಯದ ಯಾತ್ರೆಯನ್ನು ಮುಂದೂಡಿದೆ. ಯಾವಾಗ ನನ್ನ ಪುತ್ರನನ್ನು ನೋಡುತ್ತೇನೆ, ಯಾವಾಗ ಈ ಕೈಗಳಿಂದ ಅವನನ್ನು ಎತ್ತಿಕೊಂಡು ಮುದ್ದಾಡುತ್ತೇನೋ ಎಂಬ ತುಡಿತ ಈ ಕ್ಷಣದವರೆಗೂ ಆಗುತ್ತಿದೆ. ದಾನವೇಂದ್ರ, ನಾನು ಹೀಗೆ ಹೇಳುತ್ತೇನೆಂದು ಬೇಸರಿಸಬೇಡಿ. ನೀವು ನಿಮ್ಮ ಪುತ್ರನನ್ನು ಎತ್ತಿಕೊಳ್ಳುವಾಗ ಆದಷ್ಟು ಜಾಗ್ರತೆಯಿಂದಿರಿ. ಏಕೆ ಏಕೆ ವಿಪ್ರಚಿತ್ತಿ? ನಿಮ್ಮ ಒರಟಾದ ಕೈಗಳಿಂದ ಪುತ್ರನ ಕೋಮಲವಾದ ಶರೀರಕ್ಕೆ ಘಾಸಿಯಾದೀತೆಂಬ ಕಾಳಜಿ ಅಷ್ಟೇ. ಅಂಜದಿರು. ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುತ್ತದೆ. ಬಾ.
ಅಲ್ಲೆಲ್ಲೆಲ್ಲೆಲೆ ನನ್ನ ಮುದ್ದು ಕುಮಾರ, ಓ ರಾಜಕುಮಾರ, ಓ ಓ. ಅಲ್ಲೆಲ್ಲೆಲೆ ನನ್ನ ಮುದ್ದು ಕುಮಾರ. ಸಿಂಹಿಕಾ, ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸು. ಸ್ವಲ್ಪವಾದರೂ ನಾಜೂಕನ್ನು ಪ್ರದರ್ಶಿಸು. ನಿನ್ನ ಕೈಯಲ್ಲಿರುವುದು ಎಳೆಯ ಹಸುಳೆ ಎಂಬುದನ್ನು ಮರೆಯಬೇಡ. ಪರಮ ಬಲಶಾಲಿಯಾದ ನನ್ನ ಸಹೋದರನ ಮಗ. ಇವನೂ ಅವನಂತೆಯೇ ದೃಢವಾಗಿಯೇ ಇರುತ್ತಾನೆ ಬಿಡಿ. ಕಯಾದು, ನನ್ನ ಪುತ್ರ ಹಿರಣ್ಯಕಶಿಪು ದಿಗ್ವಿಜಯವನ್ನು ಸಾಧಿಸಿ ಬಂದಿದ್ದಾನೆ. ಅವನೀಗ ಬ್ರಹ್ಮನಿಂದ ವರ ಪಡೆದು ಬಂದಿದ್ದಾನೆ. ನಿನ್ನ ಕುಂಕುಮವಿನ್ನು ಶಾಶ್ವತ. ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. ಕಯಾದು, ನಿನ್ನ ಬಳಿ ಇರಬೇಕಾದ ಸಮಯದಲ್ಲಿ ನಾನು ಇರಲಿಲ್ಲ. ಆದರೆ ಇಂದು ನೋಡು, ನೀನು ಎಣಿಸಿರದ ಮಹತ್ತರವಾದ ದಿನದಂದು ನಿನ್ನ ಪತಿ ನಿನ್ನ ಮುಂದೆ ಅಮರನಾಗಿ ಬಂದು ನಿಂತಿದ್ದಾನೆ. ನಿನಗೆ ಸಂತಸವೇ? ಅತೀವ ಆನಂದವಾಯಿತು ಸ್ವಾಮಿ. ನಿಮ್ಮ ದರ್ಶನದಿಂದ ಪಾವನಳಾದೆ. ಏನು ಸಿಂಹಿಕಾ, ಎಲ್ಲವೂ ಸೌಖ್ಯವೇ? ಎಲ್ಲವೂ ಸೌಖ್ಯ. ನಮ್ಮೆಲ್ಲರ ಮಂದಹಾಸದಲ್ಲೇ ನಮ್ಮ ಯೋಗಕ್ಷೇಮ ನಿಮಗ ಅರ್ಥವಾಗಿರಬೇಕಲ್ಲ ಸಹೋದರ. ಅತ್ತಿಗೆ, ಪುತ್ರ ಹಿರಣ್ಯ, ಮತ್ತೆ ಇದೇನು ಹಾಗೆ ನಿಂತಿರುವೆ? ನಿನ್ನ ಪುತ್ರನನ್ನು ಅಪ್ಪಿಕೊಂಡು ಮುದ್ದಾಡಬೇಕೆಂದು ಅನಿಸುತ್ತಿಲ್ಲವೇ? ಹೋಗು. ಬಹಳ ಮುದ್ದಾಗಿದ್ದಾನೆ, ಬಹಳ ಮುದ್ದಾಗಿದ್ದಾನೆ. ಸಿಂಹಿಕಾ, ನಿನಗೇನಾದರೂ ಕೇಳಿಸಿತೆ? ಏನು ಕೇಳಿಸಲಿಲ್ಲ ಸಹೋದರ. ಕಯಾದು, ನಿನಗೆ? ಇಲ್ಲವಲ್ಲ ಸ್ವಾಮಿ. ಭ್ರಮೆ, ಭ್ರಮೆ. ಇನ್ನು ಯಾರು ತಾನೇ ಆ ಮಹಾವಿಷ್ಣುವಿನ ಧ್ಯಾನ ಮಾಡುತ್ತಾರೆ? ಇಂದಿನಿಂದ ನಾನೇ ಜಗದೊಡೆಯ,
ನಾನೇ ಸರ್ವೇಶ್ವರ. ಇನ್ನು ಮುಂದೆ ಯಾರೂ ನನ್ನ ಮತ್ತು ನನ್ನ ಪುತ್ರನ ಮಧ್ಯೆ ಬರಲಾರರು. ಕಂದ, ಹೀಗೆ ನೀಡು ಕೈಯಾದ. ಬಹಳ ಮುದ್ದಾಗಿದ್ದಾನೆ. ಹೌದು. ಸ್ವಾಮಿ, ಏನಾಯ್ತು? ಏನೂ ಇಲ್ಲ, ನಿದ್ದೆ ಮಾಡುತ್ತಿದ್ದಾನೆ. ಮಾಡಲಿ, ಮತ್ತೊಮ್ಮೆ ಬಂದು ನೋಡುತ್ತೇನೆ. ಹಾ, ಇದೇನಿದು? ನನ್ನದೇ ಕರುಳಿನ ಕುಡಿಯಾದ ಈ ಹಸುಗೂಸನ್ನು ಎತ್ತಿಕೊಳ್ಳಲು ಆಗುತ್ತಿಲ್ಲವಲ್ಲ. ಏನಾಗುತ್ತಿದೆ ನನಗೆ? ಭಗವಂತ ಹಿರಣ್ಯಕಶಿಪುವಿಗೆ ಜಯವಾಗಲಿ. 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 ನಿಲ್ಲಿಸಿ. ಭಕ್ತವತ್ಸಲ ಶ್ರೀಮನ್ ನಾರಾಯಣನಿಗೆ ಜಯವಾಗಲಿ. ಅರಮನೆಯಲ್ಲಿ ಹರಿನಾಮ, ಜಗದೊಳಗೆ ಹರಿನಾಮ ಅಳಿಸಿ ಹಾಕಿದವನ ಮುಂದೆ ಅವನದೇ ರಕ್ತದ ಹಸುಳೆಯಿಂದ ಹರಿನಾಮ ಸ್ಮರಣೆಯೇ. ಇದು ಹೇಗಾಯಿತು? ಇದು ಹೇಗಾಯಿತು? ಈಗ ತಿಳಿಯಿತು. ಆ ವಿಷ್ಣುವಿನ ಬಂಟ ತಂಬೂರಿ ನಾರದನ ಆಶ್ರಮದಲ್ಲಿ ಬೆಳೆದ ಮೇಲೆ ಈ ಅಸುರ ಬಾಲಕ ಇನ್ನೇನು ಹೇಳಲು ಸಾಧ್ಯ? ಇದರಲ್ಲಿ ಇವನದೇನೂ ದೋಷವಿಲ್ಲ. ಕೇಳಿ, ಎಲ್ಲರೂ ಕೇಳಿ. ಪ್ರಹ್ಲಾದ ಅತ್ಯಂತ ಬುದ್ಧಿವಂತ, ಪ್ರತಿಭಾವಂತ ಎಂದು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಇವನನ್ನೇ ನಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ನೇಮಿಸುತ್ತಿದ್ದೇನೆ. ಆದರೆ ಇವನಿಗೆ ಸರಿ ಯಾವುದು, ತಪ್ಪು ಯಾವುದು ಎಂಬುದರ ಸಂಪೂರ್ಣ ಅರಿವಿಲ್ಲ.
ಅದರಿಂದ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ರಾಜಕುಮಾರನಿಗೆ ಭಗವಂತ ಹಿರಣ್ಯಕಶಿಪುವಿನ ಬಗ್ಗೆ ಜ್ಞಾನಾರ್ಜನೆಯ ಅವಶ್ಯಕತೆ ಇರುವುದರಿಂದ ಶೀಘ್ರದಲ್ಲೇ ಅವನನ್ನು ಗುರುಕುಲಕ್ಕೆ ಸೇರಿಸಲಾಗುವುದು. ಮಾತೆ ಮಾತೆ ಪ್ರಹ್ಲಾದ, ಏನಾಯ್ತು ಕಂದ? ಏನು ಬೇಕು ನಿನಗೆ? ಏನಾಯ್ತು ಕಂದ? ನನಗೆ ಸಂದೇಹವಿದೆ, ಅದಕ್ಕೆ ಉತ್ತರ ಬೇಕು. ಸಂದೇಹವೇ? ನಿನ್ನ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿದ್ದರೆ ಖಂಡಿತ ನಿನ್ನ ಸಂದೇಹವನ್ನು ದೂರ ಮಾಡುತ್ತೇನೆ. ತಂದೆಯವರು ಏಕೆ ನನ್ನನ್ನು ಗುರುಕುಲಕ್ಕೆ ಕಳಿಸುತ್ತಿದ್ದಾರೆ? ಮಾತೆ, ಅಲ್ಲಿ ನಾನು ಕಲಿಯುವುದಾದರೆ ಏನು? ನನಗೆ ಭಗವಂತನ ಬಗ್ಗೆ ಎಲ್ಲವೂ ತಿಳಿದಿದೆಯಲ್ಲ. ಕಂದ, ನಿನಗೆ ಭಗವಂತನ ಬಗ್ಗೆ ಎಲ್ಲವೂ ತಿಳಿದಿರಬಹುದು, ಆದರೆ ನಿನ್ನ ತಂದೆಯವರ ಬಗ್ಗೆ ನಿನಗೆ ತಿಳಿದಿಲ್ಲವಲ್ಲ. ಓಹೋ, ಗುರುಕುಲದಲ್ಲಿ ನನ್ನ ತಂದೆಯವರ ಬಗ್ಗೆ ಪಾಠ ಮಾಡುತ್ತಾರೆ. ಮೊದಲೆಲ್ಲ ಮಾಡುತ್ತಿರಲಿಲ್ಲ, ಆದರೆ ಈಗ ಮಾಡುತ್ತಾರೆ. ಅದಕ್ಕಾಗಿಯೇ ನೀನೀಗ ಅಲ್ಲಿಗೆ ಹೋಗಬೇಕು. ತಂದೆಯವರ ಬಗ್ಗೆ ತಿಳಿದುಕೊಳ್ಳಲು ಗುರುಕುಲಕ್ಕೆ ಏಕೆ ಹೋಗಬೇಕು? ತಂದೆಯವರ ಬಳಿಯೇ ಇರಬಹುದಲ್ಲ. ಪ್ರತ್ಯಕ್ಷವಾಗಿ ತಂದೆಯನ್ನು ನೋಡುತ್ತಾ ಅವರ ಜೊತೆಗಿದ್ದಾಗಲೇ ಹೆಚ್ಚು ತಿಳಿದುಕೊಳ್ಳಬಹುದಲ್ಲ. ನೀನು ಬಹಳ ಬುದ್ಧಿವಂತ ಎಂಬುದರಲ್ಲಿ ಸಂದೇಹವೇ ಇಲ್ಲ ನೋಡು. ನಮ್ಮನ್ನೆಲ್ಲರನ್ನು ಬಿಟ್ಟು ಗುರುಕುಲಕ್ಕೆ ಹೋಗಲು ಮನಸ್ಸಿಲ್ಲ ಎಂದು ಹೇಳುವ ಬದಲು ಈ ರೀತಿ ಕೇಳುತ್ತಿದೀಯ, ಹೌದು ತಾನೆ? ಇಲ್ಲ ಮಾತೆ, ಅದು ನನ್ನ ಉದ್ದೇಶವಲ್ಲ. ಗುರುಕುಲದಲ್ಲಿ ನನಗೇನ ಕೆಲ್ಸ ಅಂತ ತಿಳಿದುಕೊಳ್ಳುವ ಆಸಕ್ತಿ ಅಷ್ಟೇ. ಪ್ರಹ್ಲಾದ, ಅಲ್ಲಿ ಕೇವಲ ನಿಮ್ಮ ತಂದೆಯವರ ಬಗ್ಗೆ ಮಾತ್ರ ಪಾಠ ಹೇಳಿಕೊಡುವುದಿಲ್ಲ, ಅದರ ಜೊತೆಗೆ ರಾಜಕುಮಾರನಿಗೆ ಅಗತ್ಯವಿರುವ ಬಹಳಷ್ಟು ವಿದ್ಯೆಗಳನ್ನು ಹೇಳಿಕೊಡುತ್ತಾರೆ. ಅಸುರಪುತ್ರನಿಗೆ ಯೋಗ್ಯವಾದ ಶಿಕ್ಷಣವನ್ನು ಹೇಳಿಕೊಡುತ್ತಾರೆ. ಆದ್ದರಿಂದ ನಿನ್ನ ತಂದೆಯವರು ನಿನ್ನನ್ನು ಅಲ್ಲಿಗೆ ಕಳುಹಿಸುತ್ತಿದ್ದಾರೆ. ತಿಳಿಯಿತೆ ಕಂದ? ಹೋಗಿ ಆಟವಾಡಿಕೊ.